ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತಕ್ಕೆ ರಷ್ಯಾ ಕಡೆಯಿಂದ ಒಂದು ಕೆಟ್ಟ ಸುದ್ದಿ ಬಂದಿದೆ. ಭಾರತ ರಷ್ಯಾ ಇಷ್ಟೊಂದು ಆಪ್ತ ದೇಶವಾಗಿದ್ದರೂ ಕೂಡ ಭಾರತಕ್ಕೆ ಹಿತವಲ್ಲದಂತಹ ಒಂದು ಸುದ್ದಿ ರಷ್ಯಾ ಕಡೆಯಿಂದ ಬಂದಿದೆ. ಹೌದು ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ಈಗಲೂ ಕೂಡ ಯಾವುದೇ ರೀತಿಯ ತಾರ್ಕಿಕ ಅಂತ್ಯವನ್ನು ಕಾಣುವಂತಹ ಲಕ್ಷಣ ಕಾಣ್ತಾ ಇಲ್ಲ. ರಷ್ಯಾ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದೆ, ಉಕ್ರೇನ್ ಕೂಡ ಏಕಾಂಗಿಯಾಗಿ ಹೋರಾಟ ನಡೆಸುವಂತೆ ಜಗತ್ತಿಗೆ ಕಾಣ್ತಾ ಇದೆ. ಆದರೆ ಉಕ್ರೇನ್ ಏಕಾಂಗಿ ಅಲ್ಲ. ಉಕ್ರೇನ್ ಪರವಾಗಿ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ನಿಂತ್ಕೊಂಡಿದ್ದಾವೆ. ಮುಖ್ಯವಾಗಿ ಅಮೆರಿಕ, ಫ್ರಾನ್ಸ್, ಜರ್ಮನಿ, UK ಈ ಎಲ್ಲ ದೇಶಗಳು ಕೂಡ ಉಕ್ರೇನ್ಗೆ ಹಿಂದಿನಿಂದ ಸಪೋರ್ಟ್ ಮಾಡ್ತಾ ಇದ್ದಾವೆ. ಒಂದು ಕಡೆ ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಮಿತ್ರರೇ, ನಿಮಗೆಲ್ಲ ಗೊತ್ತು, ಅಮೆರಿಕ ಈ ಯುದ್ಧ ಆರಂಭವಾದ ಬಳಿಕ ಉಕ್ರೇನ್ಗೆ ಬರೋಬ್ಬರಿ $117 ಬಿಲಿಯನ್ ಹಣವನ್ನು ಕೊಟ್ಟಿದೆ. ಎಷ್ಟು? $117 ಬಿಲಿಯನ್. ಹೀಗೆ ಹೇಳಿದ್ರೆ ಬಹುತೇಕರಿಗೆ ಅರ್ಥ ಆಗಲಿಕ್ಕಿಲ್ಲ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದರೆ 9 ಲಕ್ಷ ಕೋಟಿಗೂ ಹೆಚ್ಚು. ಯಾವಾಗಿನಿಂದ ಈ ಉಕ್ರೇನ್ ಯುದ್ಧ ಶುರುವಾದ ನಂತರ ಕಳೆದ 1 ವರ್ಷದಲ್ಲಿ ಇಷ್ಟೊಂದು ಹಣವನ್ನು ಅಮೆರಿಕ ನೀಡಿದೆ. ಅಂದರೆ ಯಾವ ಪ್ರಮಾಣದಲ್ಲಿ ಹಣದ ಹರಿವು ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಿರಬಹುದು. ಇದರ ಜೊತೆಗೆ ಉಕ್ರೇನ್ಗೆ ಅನೇಕ ವಿಧವಾದಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಕೂಡ ಅಮೆರಿಕ ಪೂರೈಕೆ ಮಾಡಿದೆ. ಅದು ಟ್ಯಾಂಕರ್ಗಳಿರಬಹುದು, ಮಿಸೈಲ್ಗಳಿರಬಹುದು, ಅಥವಾ ಬೇರೆ ಬೇರೆ ಶಸ್ತ್ರಾಸ್ತ್ರಗಳಿರಬಹುದು. ಇದನ್ನೆಲ್ಲ ಅಮೆರಿಕ ಪೂರೈಕೆ ಮಾಡ್ತಾ ಇದೆ. ಜರ್ಮನಿಯೂ ಕೂಡ ಇದನ್ನು ಪೂರೈಕೆ ಮಾಡ್ತಾ ಇದೆ. ಫ್ರಾನ್ಸ್ ಕೂಡ ತನ್ನ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದೆ. ಹೀಗಾಗಿ ರಷ್ಯಾಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಉಕ್ರೇನ್ನ ಸೈನಿಕರು ಸಾಯ್ತಾ ಇದ್ದಾರೆ, ಉಕ್ರೇನ್ಗೆ ನಷ್ಟ ಆಗ್ತಾ ಇದೆ ನಿಜ. ಆದರೂ ಕೂಡ ಪಾಶ್ಚಿಮಾತ್ಯರಿಂದ ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಉಕ್ರೇನ್ ನಿರಂತರವಾಗಿ ರಷ್ಯಾ ವಿರುದ್ಧ ಯುದ್ಧ ಮಾಡ್ತಾ ಇದೆ. ರಷ್ಯಾ ಮುಂದೆ ಬರದಂತೆ ನೋಡ್ತಾ ಇದೆ. ಯುದ್ಧ ಆರಂಭವಾಗಿ 1 ವರ್ಷ ಆಗಿದೆ. ಇದುವರೆಗೆ ರಷ್ಯಾ ಗೆದ್ದುಕೊಂಡಿರುವಂತಹ ಭಾಗ ಎಷ್ಟು ಅಂತಂದರೆ, ಉಕ್ರೇನ್ನ ಒಟ್ಟಾರೆ ಭೂಪ್ರದೇಶದಲ್ಲಿ 5ನೇ 1 ಭಾಗವನ್ನು ಮಾತ್ರ ರಷ್ಯಾ ಗೆದ್ದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ರಷ್ಯಾದ ಸೇನೆ ದೈತ್ಯ ಸೇನೆ. ರಷ್ಯಾಗೆ ಉಕ್ರೇನ್ ಯಾವ ರೀತಿಯಲ್ಲೂ ಕೂಡ ಸರಿಸಾಟಿಯಲ್ಲ. ಆದರೂ ಕೂಡ ಉಕ್ರೇನ್ 1 ವರ್ಷ ಯುದ್ಧ ನಡೆದರೂ ಕೂಡ ಇನ್ನೂ ಹೋರಾಟ ನಡೆಸ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಪಾಶ್ಚಿಮಾತ್ಯ ದೇಶಗಳು. ಮಿತ್ರರೇ, ನಾನು ಯಾಕೆ ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತಂದರೆ, ಈಗ ಇದು ಭಾರತಕ್ಕೆ ಎಫೆಕ್ಟ್ ಆಗೋದಕ್ಕೆ ಶುರುವಾಗಿದೆ. ಅರೆ, ರಷ್ಯಾ ಯುದ್ಧ ಮಾಡ್ತಿರೋದು ಏಕಾಂಗಿಯಾಗಿ ಹೋರಾಟ ನಡೆಸ್ತಾ ಇದೆ. ರಷ್ಯಾ ಕೈಲಿ ಸಾಮರ್ಥ್ಯ ಇದೆ, ಅವರೇ ಮಾಡಿಕೊಂಡಂತಹ ತಪ್ಪು ಅವರು ಯುದ್ಧ ಮಾಡ್ತಾರೆ. ಇದು ಭಾರತಕ್ಕೇನು ಎಫೆಕ್ಟ್ ಆಗುತ್ತೆ? ಹೀಗೊಂದು ಪ್ರಶ್ನೆ ಬಹುತೇಕರಿಗೆ ಬರಬಹುದು. ಮಿತ್ರರೇ, ಇದು ಭಾರತೀಯ ಸೇನೆಗೆ ನೇರವಾಗಿ ಎಫೆಕ್ಟ್ ಆಗೋದಕ್ಕೆ ಶುರುವಾಗಿದೆ. ಕಾರಣ ಏನು ಗೊತ್ತಾ? ಭಾರತಕ್ಕೆ ಪೂರೈಕೆ ಆಗುವಂತಹ ಶಸ್ತ್ರಾಸ್ತ್ರಗಳು ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಾ ಇಲ್ಲ. ರಷ್ಯಾ ಯಾಕೆ ನಮಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಿಲ್ಲ? ಇದರಿಂದ ಭಾರತೀಯ ಸೇನೆಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಭಾರತ ಚೀನಾ ನಡುವೆ ಈ ರೀತಿಯ ಉದ್ವಿಗ್ನ ಪರಿಸ್ಥಿತಿ ಇರುವಂತಹ ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಪೂರೈಕೆ ನಿಂತರೆ ಯಾವ ರೀತಿಯಾದ ಸಮಸ್ಯೆಯನ್ನು ಭಾರತೀಯ ಸೇನೆ ಎದುರಿಸುತ್ತೆ? ಇದೆಲ್ಲವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಇವತ್ತು ಸ್ವಾವಲಂಬನೆಯತ್ತ ಮುಖ ಮಾಡ್ತಾ ಇದೆ. ನಾವು ನಮಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ನಾವೇ ತಯಾರು ಮಾಡಿಕೊಳ್ಬೇಕು. ಆತ್ಮನಿರ್ಭರ ಭಾರತ, ಈ ಎಲ್ಲ ಕಲ್ಪನೆಯನ್ನು ಭಾರತದಲ್ಲಿ ಈಗ ತರಲಾಗ್ತಾ ಇದೆ. ಆದರೆ ಇದೆಲ್ಲ ತುಂಬ ಲೇಟ್ ಆಗಿದೆ. ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಇದುವರೆಗೂ ಕೂಡ ನಾವು ಈ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗ ಯೋಚನೆ ಮಾಡ್ತಾ ಇದ್ದೀವಿ. ಇದರ ಪರಿಣಾಮ ಏನು ಗೊತ್ತಾ? ನಾವಿನ್ನೂ ಕೂಡ ಶಸ್ತ್ರಾಸ್ತ್ರಕ್ಕಾಗಿ ಬೇರೆ ದೇಶವನ್ನು ಡಿಪೆಂಡ್ ಆಗಿದ್ದೀವಿ. ನಮ್ಮ ಸೇನೆಗೆ ಬೇಕಾಗುವಂತಹ ಶಸ್ತ್ರಾಸ್ತ್ರವನ್ನು ಒಂದು ರಷ್ಯಾ ಪೂರೈಕೆ ಮಾಡಬೇಕು, ಇಲ್ಲ ಫ್ರಾನ್ಸ್ ಪೂರೈಕೆ ಮಾಡಬೇಕು, ಅಮೆರಿಕ ಪೂರೈಕೆ ಮಾಡಬೇಕು. ಭಾರತವೇ ಕಂಪ್ಲೀಟಾಗಿ ತನಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತಕ್ಕೆ ಈ ಹಿಂದಿನಿಂದಲೂ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದ್ದಿದ್ದು ರಷ್ಯಾ. ಅದು ಸೋವಿಯತ್ ಕಾಲದಿಂದ ಹಿಡಿದು ಈಗಿನ ರಷ್ಯಾವರೆಗೂ ಕೂಡ ನಮಗೆ ಬೇಕಾದಂತಹ ಶಸ್ತ್ರಾಸ್ತ್ರವನ್ನು ನೀಡ್ತಾ ಇರುವಂತಹದ್ದು ರಷ್ಯಾವೇ. ಅದು ಟೆಕ್ನಾಲಜಿಯ ಟ್ರಾನ್ಸ್ಫರ್ ಇರಬಹುದು ಅಥವಾ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಿರಬಹುದು, ಎಲ್ಲದರಲ್ಲೂ ಕೂಡ ರಷ್ಯಾ ಮುಂದಿದೆ. ಭಾರತ ಕೂಡ ಕಂಪ್ಲೀಟಾಗಿ ರಷ್ಯಾವನ್ನು ಡಿಪೆಂಡ್ ಆಗಿದೆ. ಇತ್ತೀಚೆಗೆ ಸ್ವಲ್ಪ ನಾವು ಅಮೆರಿಕ ಕಡೆ ಮುಖ ಮಾಡಿದ್ದೀವಿ. ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳನ್ನು ಫ್ರಾನ್ಸ್ನಿಂದ ಕೂಡ ಖರೀದಿ ಮಾಡ್ತಾ ಇದ್ದೀವಿ. ಆದರೆ ಮೇಜರಾಗಿ ನಾವು ಡಿಪೆಂಡ್ ಆಗಿರುವಂತಹದ್ದು ರಷ್ಯಾ ಮೇಲೆ. ಆದರೆ ಈಗ ರಷ್ಯಾ ಏನು ಹೇಳ್ತಾ ಇದೆ ಅಂತಂದರೆ, ನಮಗೆ ಸಮಯಕ್ಕೆ ಸರಿಯಾಗಿ ನಿಮಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಂತ ರಷ್ಯಾ ಹೇಳಿದೆ. ಮಿತ್ರರೇ, ಸದ್ಯ ಭಾರತ S-400 ಡಿಫೆನ್ಸ್ ಸಿಸ್ಟಮನ್ನು ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ಇದು ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಚೈನಾ ಮತ್ತು ಭಾರತದ ನಡುವೆ ಗಡಿಕ್ಯಾತೆ ಉಂಟಾಯಿತೋ, ಭಾರತ ತಕ್ಷಣ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿಯಲ್ಲಿ ಇರಬೇಕು ಅಂತೇಳಿ S-400 ರಷ್ಯಾದೊಂದಿಗೆ ಖರೀದಿ ಒಪ್ಪಂದ ಮಾಡಿಕೊಳ್ತು. ರಷ್ಯಾ ಈಗಾಗಲೇ 3 ಬ್ಯಾಚ್ನ S-400 ಭಾರತಕ್ಕೆ ಕಳುಹಿಸಿಕೊಟ್ಟಾಗಿದೆ.
ನಮ್ಮಲ್ಲಿ ಈಗಾಗಲೇ 3 ಬ್ಯಾಚ್ನ S-400 ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಉಳಿದಂತಹ 2 ಬ್ಯಾಚನ್ನು ರಷ್ಯಾ ಕಳುಹಿಸಿಕೊಡ್ಬೇಕು. ಅದು ಹಂತ ಹಂತವಾಗಿ ರಷ್ಯಾ ಪೂರೈಕೆ ಮಾಡ್ತಾ ಇತ್ತು. ಆದರೆ ಈಗ ಆ ಉಳಿದಂತಹ 2 ಬ್ಯಾಚ್ನ S-400 ರಷ್ಯಾ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ಇದೇ ಉಕ್ರೇನ್ ಯುದ್ಧ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತಿರೋದ್ರಿಂದಾಗಿ ಈ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂತಹದ್ದೇ ರಷ್ಯಾಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇಂತಹದ್ರಲ್ಲಿ ತಾನು ಯಾರ್ಯಾರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ರು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತೀವಿ ಅಂತ, ಆ ದೇಶಗಳಿಗೆ ಪೂರೈಕೆ ಮಾಡೋದಕ್ಕೆ ರಷ್ಯಾ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಮಿತ್ರರೇ, ಇದು ಭಾರತಕ್ಕೆ ದೊಡ್ಡ ಹಿನ್ನಡೆ. ಮಿತ್ರರೇ, ಇದು ಹೇಗೆ ಗೊತ್ತಾಯಿತು? ರಷ್ಯಾ ಏನಾದರೂ ನೇರವಾಗಿ ಹೇಳ್ತಾ ಕೇಳಿದ್ರೆ, ರಷ್ಯಾ ಈ ಹಿಂದೆ ಒಮ್ಮೆ ಹೇಳಿತ್ತು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು ಅಂತ. ಈಗ ಹೇಗೆ ಗೊತ್ತಾಗಿದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷವೂ ಕೂಡ ರಕ್ಷಣಾ ಬಜೆಟ್ ಮಂಡನೆ ಆಗುತ್ತೆ. ರಕ್ಷಣಾ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲರಿ ಇರಬಹುದು, ಭತ್ಯೆ ಇರಬಹುದು, ಇದಕ್ಕೋಸ್ಕರವಾಗಿ ಹಣವನ್ನು ತೆಗೆದಿಡಲಾಗುತ್ತೆ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದು, ಸೇನೆಗೆ ಬೇಕಾದಂತಹ ಅವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡುವಂತಹದ್ದು. ಅದರಲ್ಲೂ ಕೂಡ ನೇವಿಗೊಂದು ಭಾಗವನ್ನು, ಭೂಸೇನೆಗೊಂದು ಭಾಗವನ್ನು, ವಾಯುಸೇನೆಗೊಂದು ಭಾಗವನ್ನು ಮೀಸಲಿಡಲಾಗುತ್ತೆ. 1 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಿಕ್ತು ಅಂತ ಅಂದುಕೊಳ್ಳಿ. ಇದರಲ್ಲಿ 33,000 ಕೋಟಿ ನೇವಿಗೆ, 33,000 ಕೋಟಿ ಭೂಸೇನೆಗೆ, 33,000 ಕೋಟಿ ವಾಯುಸೇನೆಗೆ, ಹೀಗೆಲ್ಲ ಹಂಚಿಕೆ ಮಾಡಲಾಗುತ್ತೆ. ನೇವಿ ತನಗೆ ಬೇಕಾದಂತಹ ಎಕ್ವಿಪ್ಮೆಂಟನ್ನು ಪರ್ಚೇಸ್ ಮಾಡುತ್ತೆ. ನೇವಿ ಏನನ್ನು ಪರ್ಚೇಸ್ ಮಾಡುತ್ತೆ? ಸಬ್ಮೆರಿನ್ ಬೇಕಾದರೆ ಸಬ್ಮೆರಿನ್, ಏರ್ಕ್ರಾಫ್ಟ್ ಕ್ಯಾರಿಯರ್ ಅಭಿವೃದ್ಧಿ ಮಾಡ್ತಾ ಇದ್ರೆ ಅದಕ್ಕೆ ಹಣ. ಹೀಗೆ ನೇವಿಗೆ ಕೊಟ್ಟಂತಹ ಬಜೆಟನ್ನು ಅವರು ಬಳಸ್ಕೊಳ್ತಾರೆ. ಭೂಸೇನೆಯವರು ಗನ್ ಬೇಕಾದರೆ ಗನ್ನು, ಬುಲೆಟ್ ಪ್ರೂಫ್ ಜಾಕೆಟ್ ಬೇಕಾದರೆ ಬುಲೆಟ್ ಪ್ರೂಫ್ ಜಾಕೆಟ್, ಹೀಗೆ ತಮಗೇನು ಅವಶ್ಯಕತೆ ಇದೆಯೋ ಅದನ್ನು ಪೂರೈಸಿಕೊಳ್ತಾರೆ. ಹಾಗೆ ಮಿತ್ರರೇ, ವಾಯುಸೇನೆಗೂ ಕೂಡ ಕೊಟ್ಟಿರ್ತಾರಲ್ಲ ಬಜೆಟ್, ಅವರು ತಮಗೆ ವಿಮಾನ ಖರೀದಿ ಬೇಕಾದರೆ ವಿಮಾನ ಖರೀದಿಯ ಪ್ರಸ್ತಾವನೆಯನ್ನು ಮುಂದಿಡ್ತಾರೆ, ಅದಕ್ಕೊಂದಷ್ಟು ಹಣವನ್ನು ಮೀಸಲಿಡ್ತಾರೆ. ಹೆಲಿಕಾಪ್ಟರ್ ಬೇಕು ಅಂತಂದರೆ ಹೆಲಿಕಾಪ್ಟರ್ಗೂ ಒಂದಷ್ಟು ಹಣ. ಹೀಗೆ 3 ಪ್ರಾಜೆಕ್ಟ್ಗಳಿಗೆ ಹಂಚಿಕೆ ಆದ ಹಣವನ್ನು ಅವರವರು ತಮ್ಮ ಪ್ರಾಜೆಕ್ಟ್ಗಳಿಗೆ ವಿನಿಯೋಗ ಮಾಡಿಕೊಳ್ತಾರೆ. ಹೀಗೆ ರಷ್ಯಾಗೆ ಈ ಬಾರಿ 26,000 ಕೋಟಿಯನ್ನು ವಾಯುಸೇನೆ ಮೀಸಲಿಟ್ಟಿತ್ತು. ಯಾಕೋಸ್ಕರವಾಗಿ ಅಂತಂದರೆ, ರಷ್ಯಾ ನಮಗೆ ಇನ್ನುಳಿದಂತಹ 2 ಬ್ಯಾಚ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಪೂರೈಕೆ ಮಾಡುತ್ತೆ, S-400 ಪೂರೈಕೆ ಮಾಡುತ್ತೆ. ಅದಕ್ಕೆ ಬದಲಾಗಿ ನಾವು ಪೇಮೆಂಟ್ ಮಾಡಬೇಕು ಅಂಥೇಳಿ 26,000 ಕೋಟಿಯನ್ನು ಮೀಸಲಿಟ್ಟಿತ್ತು. ಈಗ ಈ 26,000 ಕೋಟಿಯನ್ನು ರಕ್ಷಣಾ ಇಲಾಖೆಗೆ ವಾಪಸ್ ಕಳುಹಿಸಲಾಗಿದೆ. ಇದರ ಅರ್ಥ ಏನು ಅಂತಂದರೆ, ರಷ್ಯಾ ಈ ವರ್ಷ ಪೂರೈಕೆ ಮಾಡ್ತಾ ಇಲ್ಲ. ಈ ಹಣವನ್ನು ಹಾಗೆ ಉಳಿಸ್ಕೊಳ್ಳೋದು ಅಥವಾ ಬೇರೆ ಯಾವುದೋ ಅಗತ್ಯತೆಗಳನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ವಾಯುಸೇನೆ ನಿರ್ಧಾರ ಮಾಡಿದೆ. ಇದರಿಂದ ಬಹಳ ಸ್ಪಷ್ಟವಾಗ್ತಿರೋದೇನು ಅಂತಂದರೆ, ರಷ್ಯಾದಿಂದ ಭಾರತಕ್ಕೆ ನಿಗದಿತ ಸಮಯದಲ್ಲಿ ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಾ ಇಲ್ಲ ಅಂತ. ಅನೇಕ ಆರ್ಟಿಕಲ್ಗಳು ಕೂಡ ಈ ಬಗ್ಗೆ ಪಬ್ಲಿಷ್ ಆಗಿದ್ದಾವೆ. ರಷ್ಯಾದಿಂದ ಭಾರತಕ್ಕೆ ಸೂಕ್ತ ಸಮಯದಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ ಅಸಾಧ್ಯ ಅಂತ. ಮಿತ್ರರೇ, ಹಾಗಾದರೆ ಇದರಿಂದ ಏನು ಪರಿಣಾಮ ಆಗುತ್ತೆ? ಒಂದು ಕಡೆಯಲ್ಲಿ ನಮ್ಮ ಸೇನೆಗೆ ಬೇಕಾದಂತಹ ಶಸ್ತ್ರಾಸ್ತ್ರ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಈಗ ಭಾರತ ಮತ್ತು ಚೀನಾದ ನಡುವೆ ಒಂದಷ್ಟು ಖ್ಯಾತೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಭಾರತದ ಸೇನೆಯನ್ನು ಶಕ್ತಿಯುತವಾಗಿ ಮಾಡುವಂತಹದ್ದು ಅತ್ಯವಶ್ಯಕ. ಇದಕ್ಕಾಗಿ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇರುವಂತಹದ್ದು. ಈಗ ರಷ್ಯಾ ಶಸ್ತ್ರಾಸ್ತ್ರವನ್ನು ಪೂರೈಕೆಯನ್ನು ವಿಳಂಬ ಮಾಡಿದ್ರೆ ಒಂದು ಸ್ವಲ್ಪ ಹಿನ್ನಡೆ ಆಗುತ್ತೆ. ಇದರ ಜೊತೆಗೆ ಮಿತ್ರರೇ, ಭಾರತ ನಿಧಾನವಾಗಿ ಪಾಶ್ಚಿಮಾತ್ಯರ ಕಡೆಗೆ ವಾಲಬಹುದು. ಅಮೆರಿಕ ಜೊತೆಗೆ ಡಿಫೆನ್ಸ್ ಡೀಲ್ಗಳನ್ನು ಹೆಚ್ಚಾಗಿ ಮಾಡಿಕೊಳ್ಬಹುದು, ಅಥವಾ ಫ್ರಾನ್ಸ್ ಜೊತೆಗೆ ಹೆಚ್ಚಾಗಿ ಡಿಫೆನ್ಸ್ ಡೀಲ್ ಆಗಬಹುದು. ಈ ಆತಂಕ ಈಗ ರಷ್ಯಾ ಆಗಿದೆ. ರಷ್ಯಾ ಇದಾಗಬಾರದು ಅಂತ ಬಹಳಷ್ಟು ಪ್ರಯತ್ನ ಪಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಭಾರತ ಈ ದೇಶಗಳಿಂದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡಬಾರ್ದು ಅಂತ. ಆದರೆ ಈಗ ತಾನೇ ಶಸ್ತ್ರಾಸ್ತ್ರ ಪೂರೈಕೆ ಮಾಡಲಾರದಂತಹ ಸ್ಥಿತಿಗೆ ರಷ್ಯಾ ಹೋಗಿರೋದ್ರಿಂದಾಗಿ ಭಾರತ ಸಹಜವಾಗಿ ಅಮೆರಿಕ ಕಡೆಗೆ ಮುಖ ಮಾಡಬಹುದು. ನಿಮಗೆಲ್ಲ ಗೊತ್ತು, ಇವತ್ತು ಭಾರತೀಯ ವಾಯುಸೇನೆಗೆ ಯುದ್ಧ ವಿಮಾನಗಳ ಅಗತ್ಯತೆ ಇದೆ. ಇದಕ್ಕಾಗಿ ಅಮೆರಿಕದ F ಸರಣಿಯ ಯುದ್ಧ ವಿಮಾನವನ್ನು ಖರೀದಿ ಮಾಡೋದು, ಅಥವಾ ಫ್ರಾನ್ಸ್ನಿಂದ ರಫೇಲನ್ನು ಖರೀದಿ ಮಾಡೋದು, ಅಥವಾ ರಷ್ಯಾದಿಂದ 5th ಜನರೇಷನ್ನ ಯುದ್ಧ ವಿಮಾನವನ್ನು ಖರೀದಿ ಮಾಡೋದು ಅನ್ನುವಂಥ ಗೊಂದಲ ಈಗಲೂ ಕೂಡ ಭಾರತಕ್ಕಿದೆ. ಯಾರು ಒಳ್ಳೆ ಆಫರನ್ನು ಕೊಡ್ತಾರೋ, ಯಾವ ವಿಮಾನ ಭಾರತೀಯ ವಾಯುಪಡೆಗೆ ಹೊಂದಿಕೆ ಆಗುತ್ತೋ ಆ ವಿಮಾನವನ್ನು ಖರೀದಿ ಮಾಡೋದಕ್ಕೆ ಭಾರತ ಈಗಾಗಲೇ ನಿರ್ಧರಿಸಿದೆ. ಆದರೆ ರಷ್ಯಾ ಈಗ ವಿಳಂಬ ಮಾಡುತ್ತೆ. ರಷ್ಯಾದಿಂದ ಸೂಕ್ತ ಸಮಯಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ಅಸಾಧ್ಯ ಅಂತ ಭಾರತಕ್ಕೆ ಅನಿಸಿದ್ದೆ ಆದರೆ ಭಾರತ ಅಮೆರಿಕ ಇಲ್ಲವೇ ಫ್ರಾನ್ಸ್ನಿಂದ ಈ ಯುದ್ಧ ವಿಮಾನದ ಖರೀದಿ ಒಪ್ಪಂದ ಮಾಡಿಕೊಳ್ಳಬಹುದು. ಇದು ರಷ್ಯಾಗೆ ಹಿನ್ನಡೆಯಾಗುತ್ತೆ ಮತ್ತು ಭಾರತ ಮತ್ತು ರಷ್ಯಾದ ಸಂಬಂಧದಲ್ಲೂ ಕೂಡ ಕೊಂಚ ತೊಡಕುಂಟಾಗುತ್ತೆ. ರಷ್ಯಾಗೆ ಭಾರತದ ಮೇಲೆ ಮನಸ್ತಾಪ ಆಗಬಹುದು. ರಷ್ಯಾ ಮತ್ತು ಭಾರತದ ನಡುವೆ ಏನು ಗಾಢವಾದ ಸಂಬಂಧ ಇದೆ, ಈ ಸಂಬಂಧದಲ್ಲಿ ಸ್ವಲ್ಪ ಬೆರುಕುಂಟಾಗಬಹುದು. ಯಾವುದರಿಂದಾಗಿ? ಈ ಶಸ್ತ್ರಾಸ್ತ್ರ ಪೂರೈಕೆಯಲ್ಲಿ ಉಂಟಾದಂತಹ ವ್ಯತ್ಯಯದಿಂದಾಗಿ. ಮಿತ್ರರೇ, ಇದಿಷ್ಟು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ರಷ್ಯಾ ಪೂರೈಸುತ್ತಿದ್ದಂತಹ ಶಸ್ತ್ರಾಸ್ತ್ರ ವಿಳಂಬ ಆಗುವ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.